ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಮೋತಿಚೂರ್ ಲಡ್ಡು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಪಾತ್ರೆಯಲ್ಲಿ 4ರಿಂದ 5 ಸ್ಪೂನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಆಗಿ ನೀರನ್ನು ಆ್ಯಡ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿರಲಿ. ನೋಡಿ ಹೇಗೆ ಕಲಿಸ್ಕೊತಾ ಇದ್ದೀವಿ ಅಂತ. ಈಗ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಈಗ ನಾವು ಒಂದು ಬೌಲಲ್ಲಿ ಹೋಲ್ ಮಾಡ್ಕೊಂಡಿದ್ದೀವಿ ಹೀಗೆ ಚಿಕ್ಕ ಚಿಕ್ಕದಾಗಿ. ಈ ಹೋಲಿಂದನೇ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ತಾ ಇದ್ದೀವಿ. ಯಾಕಂದರೆ ಚಿಕ್ಕ ಚಿಕ್ಕದಾಗಿ ದಾಣಿ ಬರುತ್ತೆ. ನೋಡಿ ಹೇಗೆ ಮಾಡ್ಕೊತಾ ಇದ್ದೀವಿ. ಹೀಗೆ ಚಿಕ್ಕ ಚಿಕ್ಕದಾಗಿ ಬೀಳುತ್ತೆ. ನೋಡಿ 1ರಿಂದ 2 ನಿಮಿಷ ಮಾತ್ರ ಬೇಯಿಸ್ಕೊಬೇಕು. ಹೇಗೆ ಬಂದಿದೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ತೀರಾ ಹೊತ್ತಿಸ್ಕೊಬಾರ್ದು. ಈಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ತಗೊಂಡಿದ್ದೀವಿ. ಅದಕ್ಕೆ 1 ಬಟ್ಲು ಸಕ್ಕರೆನ ಹಾಕ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಕುದಿಸ್ಬೇಕು. ನೋಡಿ ಹೇಗೆ ಕುದಿ ಬರ್ತಾ ಇದೆ. ಇವಾಗ 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀವಿ. ಈ ಮಿಶ್ರಣನ 5ರಿಂದ 10 ನಿಮಿಷದವರೆಗೂ ಬೇಯಿಸ್ಕೊಬೇಕು. ಇವಾಗ ಈ ಮಿಶ್ರಣಕ್ಕೆ ಕಲರನ್ನು ಹಾಕಿದ್ದೀವಿ. ಇದು ಆಪ್ಷನಲ್ಲು. ಫ್ರೈ ಮಾಡ್ಕೊಂಡಿರೋ ಕಾಳನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ನೀರಿಗೆ ಹಾಕ್ತಾ ಇದ್ದೀವಿ. ಯಾಕಂತಂದರೆ ಕಾಳುಗಳು ತುಂಬ ದಪ್ಪ ಆಗಿತ್ತು, ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಇವಾಗ 2ರಿಂದ 3 ನಿಮಿಷ ಹೀಗೆ ಬೇಯಿಸಬೇಕು. ಈಗ ನಾವು ಇದಕ್ಕೆ ಮೆಲನ್ ಸೀಡ್ಸನ್ನು ಹಾಕ್ಕೊತಾ ಇದ್ದೀವಿ. ಕರ್ಬೂಜ ಬೀಜ. ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2ರಿಂದ 3 ನಿಮಿಷ ಬೇಯಿಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. 10 ನಿಮಿಷದವರೆಗೂ ಬಿಡಿ. ನೋಡಿ ಹೇಗೆ ಬಂದಿದೆ ಅಂತ. ಇದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಕಟ್ಕೊಬೇಕು. ನೋಡಿ ಏನಿಲ್ಲ, ತುಂಬ ಸಿಂಪಲ್ಲು. ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದು ಇದನ್ನು. ನೋಡಿ ಫೈನಲಿ ಮೋತಿಚೂರ್ ಲಡ್ಡು ರೆಡಿ ಟು ಈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಕಂಪಲ್ಸರಿ ಎಲ್ಲರೂ ಟ್ರೈ ಮಾಡಿ.